ಇದ್ದಾವೋ ಇದು ನಮಗೆ ಗೊತ್ತಿಲ್ಲ. ಆದ್ರೆ ಆತ ಆಯ್ತಿದ್ದ ಇದನ್ನ ಅಧಿಕೃತವಾಗಿ ಪೊಲೀಸ್ ಇಲಾಖೆ ಹೇಳುತ್ತೆ. ಅವ್ನ್ ಸ್ಕ್ರಾಪ್ ಆಯ್ತಿದ್ದ ರಾತ್ರಿ 2 ಗಂಟೆಯಲ್ಲಿ. ಅವನಿಗೆ ಆಯೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? BBMP ಕೊಡ್ತಾ? ಒಬ್ಬ ಬಾಂಗ್ಲಾ ಪ್ರಜೆ, ಆತನಿಗೆ ನಿರಾಶ್ರಿತ ಕಾರ್ಡ್ ಇದೆ ಅನ್ನೋ ಕಾರಣಕ್ಕೆ ಆತನ ಈ ದೇಶದ ಕಾನೂನು, ಈ ಭಾರತ ಯಾವತ್ತೂ UNHCR ಗೆ ಸಹಿ ಮಾಡಿಲ್ಲ. ಅವನು UNHCR ಕಾರ್ಡ್ ತಗೊಂಡು ನಿರಾಶ್ರಿತ ಅಂತ ಹೇಳಿ ಫೇಕ್ ಅನ್ನ ಇಟ್ಕೊಂಡು ಬಂದಿರ್ತಾರೆ. ಅವರು ಮಯನ್ಮಾರ್ ಇಂದ ಬಂದಿಲ್ಲ, ಬಾಂಗ್ಲಾದಿಂದನೇ ಬಂದಿದ್ದಾರೆ. ಆತ ಅಧಿಕೃತವಾಗಿ ಒಪ್ಕೊಂತಾನೆ, ನಾನು ಬಾಂಗ್ಲಾದಿಂದ ಯಾಕೆ ಬಂದೆ ಅಂತ ಅಂದ್ರೆ ಅಲ್ಲಿ ತಿನ್ನೋದಕ್ ಆಗೋದಿಲ್ಲ, ದುಡಿಯೋದಕ್ ಸಾಕಾಗೋದಿಲ್ಲ, ಅಲ್ಲಿ ನನಗೆ ಸಂಪಾದನೆ ಸಾಕಾಗೋದಿಲ್ಲ, ಅದಕ್ಕೆ ಬಂದಿದ್ದೀನಿ ಅಂತ ಇಲ್ಲಿಯ ಸರ್ಕಾರ ಮತ್ತು ಇಲ್ಲಿಯ ಬೇರೆಯವರೆಲ್ಲ ಓಲೈಕೆ ಮಾಡಿ ಹೇಳ್ತಾನೆ ಆತ ನಿರಾಶ್ರಿತ ಅಂತ. ನಮ್ಮಲ್ಲಿ ಆಶ್ರಿತರಾಗಿರ್ತಕ್ಕಂಥ ಕೋಟಿ ಕೋಟಿ ದುಡ್ಡಿರೋರಿಗೆ ಒಂದೇ ಮಗು, ಅವನಿಗೆ 4 ಮಕ್ಕಳು ಅಂತ ಅಧಿಕೃತವಾಗಿ ಪೊಲೀಸ್ನವ್ರು ಹೇಳ್ತಿದ್ದಾರೆ ಆತ ನಿರಾಶ್ರಿತ. ಕಗ್ಲಿಪುರದಲ್ಲಿ ನಿರಾಶ್ರಿತ ಅವನ ಜೊತೆಗೆ ಇಬ್ರು ಹೆಂಡತಿದಿದ್ದಾರೆ, 4 ಜನ ಮಕ್ಕಳಿದ್ದಾರೆ, ಆತ ನಿರಾಶ್ರಿತ. ಅಧಿಕೃತವಾಗಿ ಇಲಾಖೆ ಹೇಳಿರೋದನ್ನ ಹೇಳ್ತಿದ್ದೀನಿ ನಾನು, ನೋಟಿಸ್ ಕೊಟ್ಟಿರೋದನ್ನ ಹೇಳ್ತಿದ್ದೀನಿ ನಾನು. ಪರಿಸ್ಥಿತಿ ಇಲ್ಲಿಯ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಬಂದಿರತಕ್ಕಂತ ಬಾಂಗ್ಲಾ ಮುಸಲ್ಮಾನನ ಪರಿಸ್ಥಿತಿ. ಅದೇ ಬಾಂಗ್ಲಾದಲ್ಲಿ ಒಬ್ಬ ಹಿಂದೂ ಅಧಿಕೃತವಾಗಿ ಬಾಂಗ್ಲಾ ಹಿಂದೂಗೆ ಯಾವ ಪರಿಸ್ಥಿತಿ ಇದೆ ಬಾಂಗ್ಲಾದಲ್ಲಿ? ಇವತ್ತಿನ ಪರಿಸ್ಥಿತಿ ಬಾಂಗ್ಲಾಗ್ ಬಂದು ತಲುಪಿದೆ ಅಂದ್ರೆ ಅದಕ್ಕೆ ಕಾರಣ ಅಲ್ಲಿ ಹಿಂದೂಗಳೇ. ಯಾಕೆ ಅಂತಂದ್ರೆ ಜಾತ್ಯತೀತೆಯ ಸೋಗಿನಲ್ಲಿದ್ರಲ್ಲ ಅವರು, ಆ ಪರಿಸ್ಥಿತಿ ಇವತ್ತಲ್ಲಿಗೆ ಬಂದಿದೆ. ಇವತ್ತು ಯಾರಾದ್ರೂ ಜಾತ್ಯತೀತತೆಯ ಪಾಠವನ್ನ ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಹೇಳಿ ಮೆಟ್ಟ ತಗೊಂಡು ಹೊಡಿತಾರೆ. ಇವತ್ತು ನಮಗೆ ಜಾತ್ಯತೀತ ಪಾಠ ಇಲ್ಲಿ ಹೇಳ್ಬೇಡಿ ಅಂತ. ಭಾರತಕ್ಕೆ ಆ ಪರಿಸ್ಥಿತಿ ದೂರ ಇಲ್ಲ. ಭಾರತದಲ್ಲೂ ಇದೇ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರುತ್ತೆ. ಯಾಕೆ ಅಂತ ಅಂದ್ರೆ ಕಾನೂನು ಆ ಬಾಂಗ್ಲಾದ ಹಿಂದೂವನ್ನ ರಕ್ಷಣೆ ಮಾಡ್ತಾ. ಬಾಂಗ್ಲಾದಲ್ಲಿ ಕಾನೂನು ಇತ್ತು, ಸಂವಿಧಾನ ಇತ್ತು, ರಕ್ಷಣೆ ಮಾಡ್ತಾ ಅವನನ್ನ. ಬಾಂಗ್ಲಾ ಕಾನೂನು ಆತನನ್ನ ರಕ್ಷಣೆ ಮಾಡ್ತಾ. ಪೊಲೀಸ್ನವರು ಜೊತೆಲೆ ಆತನ ಜೊತೆಲಿದ್ರು ಆತನ ರಕ್ಷಣೆ ಮಾಡ್ಲಿಕ್ಕಾಯ್ತಾ? ಯಾಕಾಗ್ಲಿಲ್ಲ? ಹಾಗಾದ್ರೆ ಇವತ್ತು ಭಾರತದಲ್ಲಿರ್ತಕ್ಕಂಥ ಕಾನೂನು ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ನಾವು ಹೇಗ್ ನಂಬೋದು? ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಿಮಗೆ ಕೋಲಾರದಿಂದ ಬರ್ತಕ್ಕಂಥ ಟೊಮೊಟೊ ಗಾಡಿಯನ್ನು ನಮ್ಮ RTO ಪೊಲೀಸ್ನವ್ರು ತಡಿತಾರೆ. ಕೋಲಾರದಿಂದ ಬರ್ತಕ್ಕಂಥ ತರಕಾರಿ ಗಾಡಿಯನ್ನು ನಮ್ಮ RTO ಪೊಲೀಸ್ ತಡಿತಾರೆ, ಚೆಕ್ ಮಾಡ್ತಾರೆ. ಹಾಸನದಿಂದ ಬರ್ತಕ್ಕಂಥ ತರಕಾರಿ ಗಾಡಿಯನ್ನ ಪೊಲೀಸ್ನವ್ರು ತಡಿತಾರೆ, RTO ಪೊಲೀಸ್ನವರು ಚೆಕ್ ಮಾಡ್ತಾರೆ. ನೀವು ಹೊಸೂರಿಂದ ಹೂವು ತಗೊಂಡು ಬಂದ್ರೆ ಆ ಗಾಡಿಯನ್ನು ತಡಿತಾರೆ ನಮ್ಮ RTO ಪೊಲೀಸ್ನವರು. ಇಲ್ಲಿ ಎಲ್ಲೋ ನೀವು ಬೆಂಗಳೂರಿನ ವಿಜಯನಗರ ಇರ್ಲಿ ಅಥವಾ ಮತ್ತಾವುದೋ ಬೀದಿಯಲ್ಲಿ ಸಣ್ಣದೊಂದು ಇಡ್ಲಿ ಅಂಗಡಿ ಹಾಕಿದ್ರೆ ಬಂದು ಕೇಳ್ತಾರೆ, ಇಡ್ಲಿ ಅಂಗಡಿ ಹಾಕ್ಲಿಕ್ಕೆ ನಿಮಗೆ ಪರ್ಮಿಷನ್ ಇದೆಯಾ ಅಂತ ಕೇಳ್ತಾರೋ ಕೇಳೋದಿಲ್ವೋ? BBMP ಅವ್ರು ಬಂದು ಗಾಡಿ ತೆಗಿ ಅಂತಾರೋ ಇಲ್ವೋ? ಯಾವ್ದೋ ಗಲ್ಲಿ ಒಳಗೆ ಹಾಕೋ ಇಡ್ಲಿ ಅಂಗಡಿ ಅವ್ರ ಕಣ್ಣಿಗೆ ಕಾಣುತ್ತೆ. ಎಲ್ಲಿಂದ ನಾವು ಬರೋ ಹೂವಿನ ರೇಷ್ಮೆ ಗಾಡಿಗಳು, ತರಕಾರಿ ಗಾಡಿಗಳನ್ನ RTOದವ್ರು ಚೆಕ್ ಮಾಡ್ತಾರೆ. ಇದೇ ಕಾನೂನಿಗೆ, ಇದೇ ಪೊಲೀಸ್ನವರಿಗೆ, ಇದೇ ನಮ್ಮ ಏರಿಯಾಗಳಲ್ಲಿ ಇರ್ತಕ್ಕಂಥ ಸಾವಿರಾರು ಕಸಾಯಿಖಾನೆಗಳ ಕಣ್ಣಿಗೆ ಕಾಣೋದಿಲ್ವಾ? ಕಾನೂನು ಬಾಹಿರ ಅಲ್ವಾ? ಸಂವಿಧಾನ ಬಾಹಿರ ಅಲ್ವಾ? ಕಾನೂನು ಬಾಹಿರ, ಸಂವಿಧಾನ ಬಾಹಿರವಾಗಿ ನೂರಾರು ಗೋವುಗಳನ್ನ ಕಸಾಯಿಖಾನೆಗೆ ಆ ಗಾಡಿಲಿ ತುಂಬಿಕೊಂಡು ಬಂದ್ರೆ ಪೊಲೀಸ್ನವ್ರ ಕಣ್ಣಿಗೆ ಕಾಣೋದಿಲ್ವಂತೆ. ಟೊಮೊಟೊ ಹಣ್ಣು ಕಾಣುತ್ತವ್ರಿಗೆ. ಗಾಡಿಲಿ ಹಿಂದೆ ಮುಂದೆ ನಂಬರ್ ಪ್ಲೇಟ್ ಇರಲ್ಲ. RTO ಮುಂದೆ ನಮ್ಮ ಸಂಘಟನೆಯ ಕಾರ್ಯಕರ್ತರು ಗಾಡಿ ನಿಲ್ಸಿದ್ರು ಕೂಡ ಪೊಲೀಸ್ನವ್ರು ಬಂದು ಆ ಗಾಡಿ ಹಿಡಿಲಿಕ್ಕೆ ಭಯ ಪಡ್ತಾರೆ. ಯಾಕೆ ಅಂತಂದ್ರೆ ವ್ಯವಸ್ಥೆ. ಇವತ್ತು ಆ ಅಕ್ರಮ ಬಾಂಗ್ಲಾ ವಲಸಿಗನನ್ನ ಯಾರು ನಾನು ಜಹಾಂಗೀರ್ ಅಂತ ಹೇಳಿದ್ನು, ಆ ಅಕ್ರಮ ಬಾಂಗ್ಲಾ ವಲಸಿಗನನ್ನ ಅವ್ರು ಹಿಡಿದಿದ್ದೆ ಆದ್ರೆ ಏನಾಗುತ್ತೆ ಅಂತ ಅಂದ್ರೆ, ಆತನನ್ನ ಸಾಕಿರುವವರು ಯಾರಿಲ್ಲಿ? 30 ಜನರನ್ನ ಯಾರು ಸಾಕೊಂಡಿರೋದು? ಅವನಿಗೆ ಮಾಡಿಫೈ ಮಾಡಿರೋ ಆಟೋ ಅವ್ನ ಕೈ ಕೊಟ್ಟಿದ್ಯಾರು? ಯಾರು ಅಂತ ಅಂದ್ರೆ ಇದೇ ಕಗ್ಲಿಪುರದ ಒಬ್ಬ ಮುಸ್ಲಿಂ ಮುಖಂಡ. 30 ಜನರನ್ನು ತಂದು ಇಟ್ಕೊಂಡು ರಾತ್ರಿ ಸ್ಕ್ರಾಪ್ ಹಾಯಿಸಿ ಬೆಳಿಗ್ಗೆ ಶೆಡ್ ಮಾಡಿಕೊಟ್ಟು ಇಡ್ಲಿ ವಡೆಯಿಂದ ಊಟ ತಿಂಡಿ ವ್ಯವಸ್ಥೆ ಮಾಡಿಕೊಟ್ಟು ಅವ್ರ ಸಂಖ್ಯೆಯನ್ನ ದಿನೇ ದಿನ ಬೆಳೆಸ್ತಾ ಇನ್ನೊಂದು 2 ವರ್ಷ ಹೋದ್ರೆ ವೋಟರ್ ಐಡಿನೂ ಬರುತ್ತೆ, ಆಧಾರ್ ಕಾರ್ಡ್ ಅವ್ರಿಗೆ ಬರುತ್ತೆ. ಯಾರು ಮಾಡ್ತಾ ಇರೋದು ಇದನ್ನ ಅಧಿಕೃತವಾಗಿ? ಆ ತನಿಖೆ ಏನಾದ್ರೂ ಮಾಡಿದ್ದೆ ಆದ್ರೆ ಆ ತನಿಖೆ ಏನಾಗುತ್ತೆ ಅಂದ್ರೆ ಮುಂದುವರೆದು ಬಂದು ಇಲ್ಲಿ ಚಾಮರಾಜಪೇಟೆ ಶಾಸಕರಿಗೆ ಬರುತ್ತೆ, ಇಲ್ಲಿಯ ಚಾಮರಾಜಪೇಟೆ ಶಾಸಕರ ಬುಡಕ್ ಬರುತ್ತೆ ಅಂತ ಹೇಳಿ ಆತನನ್ನ ತನಿಖೆ ಮಾಡೋದಿಲ್ಲ. ತಡರಾತ್ರಿ ಹೆಗ್ಲ ಮೇಲೆ ಕೈ ಹಾಕೊಂಡು ಗೋಪಾಲಣ್ಣನ ಅವ್ರನ್ನ ಕರ್ಕೊಂಡೋಗಿ ಸ್ಟೇಷನ್ಗೆ ಬಿಟ್ರೆ ಬೆಳಿಗ್ಗೆ ತನಕ ತನಿಖೆ ಮಾಡಿ ಯಾವಾಗ ಬುಡಕ್ಕೆ ಶಾಸಕರ ಬುಡಕ್ ಬರುತ್ತೆ ಅಂತ ಗೊತ್ತಾಯ್ತು, ಆತನನ್ನ ಕರೆಸ್ಕೊಂಡು ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಯಾವುದೇ ದಾಖಲೆ ಇಲ್ಲದೆ ವೀಸಾ ಪಾಸ್ಪೋರ್ಟ್ ಇಲ್ಲದೆ ಬಂದಿರತಕ್ಕಂತ ಜಹಾಂಗೀರ್ ಅನ್ನೋ ವ್ಯಕ್ತಿ ಕೈಲಿ ಹಿಂದೂ ಕಾರ್ಯಕರ್ತರ ಮೇಲೆ FIR ಮಾಡಿಸಿದ್ರಿ, ಹೊಡೆದ್ರು ಅಂತ ಹೇಳಿ. ಮುಟ್ಟೂ ಇಲ್ಲ, ನಾವು ಬಾಂಗ್ಲಾ ಪ್ರಜೆಯನ್ನ ಮುಟ್ಟೂ ಇಲ್ಲ.
ಅವನೇ ಪ್ರೀತಿಯಿಂದ ಒಪ್ಕೊಂಡಿದ್ದಾನೆ. ಆದ್ರೆ ಆತನ ವಿರುದ್ಧ FIR ಮಾಡದೆ ಆತನನ್ನ ಡಿಟೆನ್ಷನ್ ಸೆಂಟ್ರಿಗೆ ಹಾಕದೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರರನ್ನ ಸಾಕ್ತಾ ಇರೋದು ಯಾರಾಗಾದ್ರೆ? ಇವತ್ತು ನಾವು ಇದನ್ನ ಪ್ರಶ್ನೆ ಮಾಡ್ಲಿಲ್ಲ ಅಂತ ಅಂದ್ರೆ ನಾವು ಯಾರು ಉಳಿಯೋದಿಲ್ಲ ಹಿಂದೂಗಳೇ. ನಾವೆಲ್ಲರೂ ಇದನ್ನ ಪ್ರಶ್ನೆ ಮಾಡ್ಲೇಬೇಕು. ಹಳದೆ ತಾಯಿ ಮಗುಗೆ ಹಾಲು ಕೊಡೋದಿಲ್ಲ ಅಂತ ಹೇಳ್ತಾರಲ್ಲ, ಹಿಂದೂಗಳು ಇವತ್ತು ಪ್ರಶ್ನೆ ಮಾಡದೆ ಬೀದಿಗೆ ಬಂದು ನಿಂತ್ಕೊಂಡು ಪ್ರತಿಭಟಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ ಕೋಟಿ ಕೋಟಿ ಇರ್ತಕ್ಕಂತ ಹಿಂದೂಗಳು ಬೆಂಗಳೂರಿನಲ್ಲಿ ಬರುವ ಸಂಖ್ಯೆ ಎಷ್ಟು ಪ್ರತಿಭಟಿಸ್ಲಿಕ್ಕೆ ಅಂತ ಅಂದ್ರೆ ಅದು ಬೆರಳೆಣಿಕೆಯ ಸಂಖ್ಯೆ ಮಾತ್ರ. ಇನ್ನೂ ಮನೆಯಲ್ಲಿರುವ ಹಿಂದೂಗಳಿಗೆ ಅರ್ಥ ಆಗ್ಲಿಲ್ಲ ನಮ್ಮ ಪರಿಸ್ಥಿತಿ ಏನು ಅಂತ. ಇನ್ನೂ ಮನೆಯಲ್ಲಿರುವ ಹಿಂದೂಗಳಿಗೆ ಗೊತ್ತಾಗ್ಲಿಲ್ಲ ನಾವು ಯಾವ ಪೊಸಿಷನ್ ಅಲ್ಲಿ ಇದೀವಿ ಅಂತ. ಇನ್ನೂ ಅವರು ನಂಬ್ಕೊಂಡಿದ್ದಾರೆ ಪೊಲೀಸು, ಕಾನೂನು, ಸರ್ಕಾರ ಹಿಂದೂಗಳ ರಕ್ಷಣೆ ಮಾಡುತ್ತೆ ಅಂತ. ಆ ಸರ್ಕಾರ, ಆ ಕಾನೂನು, ಆ ಪ್ರಜಾಪ್ರಭುತ್ವ ರಕ್ಷಣೆ ಮಾಡೋಂಗಿದ್ದಿದ್ರೆ ಬಾಂಗ್ಲಾದಲ್ಲಿ ನನ್ನ ಸಹೋದರ ಹಿಂದುವನ್ನ ರಕ್ಷಣೆ ಮಾಡಬೇಕಾಗಿತ್ತು. ಮಾಡ್ಲಿಲ್ಲ. ಸಹೋದರನ ರಕ್ಷಣೆಯನ್ನ ಕಾನೂನು, ಸಂವಿಧಾನ ಮಾಡ್ಲಿಲ್ಲ. ಅದು ಇಲ್ಲೂ ಮಾಡ್ತಿಲ್ಲ. ನಿಮಗೆ ಇಲ್ಲಿ ಉದಾಹರಣೆ ಕೊಡ್ತೀನಿ ಅಂತ ಅಂದ್ರೆ ಇಲ್ಲಿಂದ ಕೇವಲ 3 ಕಿಲೋಮೀಟರ್ ಅಲ್ಲಿ ಅಕ್ರಮ ಕಸಾಯಿಖಾನೆ ಇದೆ. ಅವರನ್ನು ಫ್ರೀ ಬಿಡ್ತಾರೆ. ಅಲ್ಲಿಗೆ ಹೋಗಿ ನಿಲ್ಲಿಸುವ, ಅದನ್ನ ಬಂದ್ ಮಾಡಿಸುವ ತಾಕತ್ ನಮ್ಮಲ್ಲೂ ಇಲ್ಲ. ನೀವೇನ್ ಅನ್ಕೊಂಡಿದ್ದೀರಿ? ಯಾವುದು ರಕ್ಷಣೆ ಮಾಡುತ್ತೆ ಅನ್ಕೊಂಡಿರ್ತೀರಿ, ಅದು ರಕ್ಷಣೆ ಮಾಡ್ತಿಲ್ಲ ಅನ್ನೋದಕ್ಕೆ ಈ ಉದಾಹರಣೆಯನ್ನ ಕೊಡ್ತಾ ಇದ್ದೀನಿ ನಾನು. ಇದನ್ನ ಜೀವಂತ ಉದಾಹರಣೆಯನ್ನ ದಿನನಿತ್ಯ ನೋಡ್ತಾ ಇದ್ದೀವಿ ನಾವು. ಈ ರಾತ್ರಿ 2 ಗಂಟೆಯಲ್ಲಿ ಕರೆಕ್ಟ್ ಆಗಿ ಜಯನಗರ DCP ಆಫೀಸ್ ಮುಂದೆ 10 ಗಾಡಿಗಳು ಹೋಗ್ತಾವ ಕಸಾಯಿಖಾನೆಗೆ ಬನಶಂಕರಿಗೆ. ಹಿಡಿಯಲ್ಲ. ಹಿಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಯಾರನ್ನ ರಕ್ಷಣೆ ಮಾಡ್ತಿದ್ದಾರೆ, ಯಾವುದನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ, ಇವತ್ತು ನೀವು ಪ್ರಶ್ನೆ ಮಾಡಲಿಲ್ಲ ಅಂದ್ರೆ, ಇವತ್ತು ನೀವು ಬೀದಿಗಿಳಿಲಿಲ್ಲ ಅಂತ ಅಂದ್ರೆ, ಇವತ್ತು ನಾವೇನಾದ್ರೂ ಅವ್ರನ್ನ ಹೀಗೆ ಬಿಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಬಾಂಗ್ಲಾದ ಸಹೋದರನಿಗೆ ಬಂದಿರೋ ಪರಿಸ್ಥಿತಿ ಪುನೀತ್ ಕೆರೆಹಳ್ಳಿಗೂ ಬರುತ್ತೆ. ಇದು 100ಕ್ಕೆ 100 ಸತ್ಯ. ಹಾಗಾಗಿ ನಾವೆಲ್ಲರೂ ಗಟ್ಟಿ ಧ್ವನಿಯಿಂದ ಹೇಳ್ಬೇಕಾಗಿದೆ. ಇವತ್ತು ನಾವೆಲ್ಲರೂ ಗಟ್ಟಿ ಧ್ವನಿಯಿಂದ ಹೇಳ್ಬೇಕಾಗಿದೆ. ಜಬ್ ತಕ್ आपका घर में जिहादी पैदा होता है तब तक मेरा घर में शिवाजी पैदा होता है. ಎಲ್ಲಿವರೆಗೂ ನಿಮ್ಮ ಮನೆಯಲ್ಲಿ ದೇಶದ್ರೋಹಿಗಳು ಹುಡ್ತಾರೋ, ಎಲ್ಲಿವರೆಗೂ ನಿಮ್ಮ ಮನೆಯಲ್ಲಿ ಧರ್ಮದ್ರೋಹಿಗಳು ಹುಡ್ತಾರೋ, ಅಲ್ಲಿವರೆಗೂ ನಮ್ಮ ಮನೆಯಲ್ಲಿ ಧರ್ಮ ರಕ್ಷಕರು ಹುಡ್ತಾರೆ. ಇವತ್ತು ಬಾಂಗ್ಲಾ ಮಾತ್ರ ಅಲ್ಲ, ವಿಶ್ವದ ಯಾವುದೇ ಮೂಲೆಯಲ್ಲಿ ಹಿಂದುವಿಗೆ ತೊಂದರೆ ಆದ್ರೂ ಕೂಡ ನಾವು ಅದಕ್ಕೆ ಪ್ರತಿಭಟಿಸಬೇಕಾಗಿದೆ. ಮತ್ತೆ ಇನ್ನೊಂದು ದುರಾದೃಷ್ಟಕರ, ಭಾರತದಲ್ಲೂ ಕೂಡ ಯಾವುದು ನಮ್ಮ ನೆಲವೋ, ಯಾವುದು ನಮ್ಮ ಪುಣ್ಯ ಭೂಮಿ ಅಂತ ಕರೆದುಕೊಂಡು, ಯಾವುದನ್ನ ಸನಾತನ ಭೂಮಿ ಅಂದ್ಕೊಂಡು ಇವತ್ತು ಇದೇ ಭಾಗದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ನಾವು ಮಾತಾಡಿದ್ರೆ ದ್ವೇಷ ಭಾಷಣವಾಗುತ್ತೆ. ನಾವು ಮಾತಾಡಿದ್ರೆ, ನಾವು ಕಿಲ್ಜಿ ಬಗ್ಗೆ ಹೇಳಿದ್ರೆ ಅದು ದ್ವೇಷ ಭಾಷಣ, ಗೋರಿ ಬಗ್ಗೆ ಹೇಳಿದ್ರೆ ಅದು ದ್ವೇಷ ಭಾಷಣ, ಅಕ್ಬರ್ ಬಗ್ಗೆ ಮಾತಾಡಿದ್ರೆ ದ್ವೇಷ ಭಾಷಣ, ಔರಂಗಜೇಬನ ಬಗ್ಗೆ ಮಾತಾಡಿದ್ರೆ ದ್ವೇಷ ಭಾಷಣ. ಯಾಕೆ ನಮ್ಮ ದೇಶದಲ್ಲಿ ನಮ್ಮ ಮೇಲೆ ನಡೆದ ದೌರ್ಜನ್ಯವನ್ನ, ನಮ್ಮ ದೇವಸ್ಥಾನಗಳ ಮೇಲೆ ಮಾಡಿದ ದೌರ್ಜನ್ಯವನ್ನ, ಆ ಇತಿಹಾಸವನ್ನ ನಾವು ಮುಂದಿನ ಪೀಳಿಗೆಗೆ ಹೇಳೋದು ಬೇಡವಾ? ನಿಮಗೆ ಗೊತ್ತಿರ್ಲಿ, ನಾವು ಹನುಮ ಜಯಂತಿಯನ್ನು ಮಾಡಿದ್ರೆ ದ್ವೇಷದಿಂದ ಮಾಡ್ತಾವ್ರೆ ಅಂತಾರೆ, ರಾಮನವಮಿಯನ್ನು ಮಾಡಿದ್ರೆ ದ್ವೇಷದಿಂದ ಮಾಡ್ತಾ ಇದಾರೆ ಅಂತಾರೆ. ಇವತ್ತು ನಾವು ಯಾವುದೇ ಹಬ್ಬ ಹರಿದಿನಗಳನ್ನ ಮಾಡಿದ್ರೆ ಅಲ್ಲಿಗೆ ಪೊಲೀಸರು ಸಹಸ್ರ ಸಂಖ್ಯೆಯಲ್ಲಿ ಹಾಕೊಂಡು ನೀವು ಗಲಾಟೆ ಮಾಡಬಾರ್ದು. ನಾವು ದೈವದ ಮೇಲಿನ ಭಕ್ತಿ ಮತ್ತು ಪ್ರೀತಿಯಿಂದ ಜಯಂತಿಗಳನ್ನು ಮಾಡೋದು, ರಾಮನ ಮೇಲೆ ಭಕ್ತಿಯಿಂದ ನಾವು ರಾಮನವಮಿ ಮಾಡೋದು, ಹನುಮಂತನ ಮೇಲಿನ ಭಕ್ತಿಯಿಂದ ನಾವು ಹನುಮ ಜಯಂತಿ ಮಾಡೋದು. ಆದ್ರೆ ಟಿಪ್ಪುವಿನ ಜಯಂತಿನೇ ಮಾಡದೇ ಇರೋರು ಇತ್ತೀಚೆಗೆ ಟಿಪ್ಪು ಜಯಂತಿ ತಂದ್ರಲ್ಲ, ಯಾರ ಮೇಲಿನ ದ್ವೇಷಕ್ಕೆ ತಂದ್ರಿ? ಯಾರ ಮೇಲಿನ ದ್ವೇಷಕ್ಕೆ ತಂದ್ರಿ? ಯಾವ ಸಾಲುಗಳನ್ನ ನೋಡಿ, ಯಾವ ಮೆರವಣಿಗೆಗಳನ್ನ ನೋಡಿ ನೀವು ಆ ಮೆರವಣಿಗೆಗೆ ಪ್ರತ್ಯುತ್ತರವಾಗಿ ಟಿಪ್ಪು ಜಯಂತಿಯನ್ನ ತಂದ್ರಿ, ರಾಮನವಮಿಗೆ ಪ್ರತ್ಯುತ್ತರವಾಗಿ ಟಿಪ್ಪು ಜಯಂತಿಯನ್ನ ತಂದ್ರಿ, ನಾವು ಹನುಮ ಜಯಂತಿಗೆ ಪ್ರತ್ಯುತ್ತರವಾಗಿ ಟಿಪ್ಪು ಜಯಂತಿಗೆ ಮಾಡಿದ್ರಿ. ಅದು ದ್ವೇಷವೋ ಇಲ್ಲ ನಾವು ನಮ್ಮ ಪೂರ್ವಜರ ಕಾಲದಿಂದ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ರಾಮನವಮಿ ಹನುಮ ಜಯಂತಿ ದ್ವೇಷನೋ? ಎಲ್ಲಿಗೆ ಬಂತು ನಮ್ಮ ಪರಿಸ್ಥಿತಿ? ಇವತ್ತು ಮೈಸೂರಿನಲ್ಲಿ, ಸ್ನೇಹಿತರೆ, ಮೈಸೂರಿನಲ್ಲಿ ಒಂದು ಗಣೇಶೋತ್ಸವಕ್ಕೆ ಹಾಡು ಹಾಕಬೇಕಾದ್ರೆ ಪೊಲೀಸ್ ಇಲಾಖೆಯವರು ಅಧಿಕೃತವಾಗಿ ಬರ್ಕೊಡ್ತಾರೆ. ಏನಂತ ಕರೆದು ಆ ಸಮಿತಿಗೆ ಹೇಳ್ತಾರೆ, ಹಿಂದೂಸ್ತಾನ ಗೊತ್ತೇನೋ ಹಾಡನ್ನ ಪ್ಲೇ ಮಾಡಂಗಿಲ್ಲ. ಅಧಿಕೃತವಾಗಿ ಹೇಳ್ತಾರೆ, ಹಿಂದೂಸ್ತಾನ ಗೊತ್ತೇನೋ ಹಾಡನ್ನ ನೀವು ಪ್ಲೇ ಮಾಡಂಗಿಲ್ಲ ಅಂತ. ಯಾಕೆ? ಅದು ಇನ್ನೊಂದು ಕಮ್ಯುನಿಟಿಗೆ ನೋವಾಗುತ್ತೆ. ಅಯ್ಯೋ ಭಗವಂತನೇ, ಅಲ್ಲಿ ನಮ್ಮ ಸಹೋದರನ್ನು ಕೊಂದ್ರು ಕೂಡ ಅಲ್ಲಿ ಪೊಲೀಸ್ನವ್ರು ಬಾಯಿ ಬಿಡ್ಲಿಲ್ವೇ? ಜೀವಂತ ದಹನ ಮಾಡಿದ್ರು ಕೂಡ ಅಲ್ಲಿ ಪೊಲೀಸ್ನವ್ರು ಬಾಯಿ ಬಿಡ್ಲಿಲ್ವೇ? ಬಾಂಗ್ಲಾದಲ್ಲಿ
ಈಗ ಅನ್ಸುತ್ತೆ ಬಾಂಗ್ಲಾ ಪೊಲೀಸ್ನವ್ರನ್ನೆಲ್ಲ ಕರ್ಕೊಬಂದು ಕರ್ನಾಟಕ ಪೊಲೀಸ್ನವ್ರ ಕೈಲಿ ಒಂದ್ ಸ್ವಲ್ಪ ಟ್ರೈನಿಂಗ್ ಕೊಡಿಸ್ಬೇಕು, ಹೆಂಗ್ ನೋಡ್ಕೋಬೇಕು ಅಂತ, ಅಲ್ಪಸಂಖ್ಯಾತರನ್ನ ಹೆಂಗ್ ನೋಡ್ಕೋಬೇಕು ಅಂತ ಹೇಳಿ ಬಾಂಗ್ಲಾ ಪೊಲೀಸ್ನವ್ರನ್ನ ಕರ್ಕೊಬಂದು ನಮ್ ಕರ್ನಾಟಕ ಪೊಲೀಸ್ನವ್ರ ಕೈಲಿ ಒಂದ್ಸಲ ಟ್ರೈನಿಂಗ್ ಕೊಡ್ಸೋದು ಗೊತ್ತಾಯ್ತಿದೆ. ಇವ್ರು ಹೇಳ್ಕೊಡ್ತಾರೆ ಹಿಂಗ್ ನೋಡ್ಕೋಬೇಕಪ್ಪ, ಹಿಂದೂಸ್ತಾನ ಗೊತ್ತೇನೋ ಅಂತ ಎಂತ ಸಾಂಗು ಯಾವಾಗ ಹಾಕೊಂಡು ಆಡ್ತಿದ್ವಿ, ಆದ್ರೆ ಇವತ್ತು ಹಾಕೊಂಡು ಆಡೋಂಗಿಲ್ಲ. ಹಿಂದೂ ಅನ್ನೋ ಶಬ್ದ ಬಂದ್ರೆ ದ್ವೇಷ ಅನ್ನುವ ಮಟ್ಟಿಗೆ ನಾವು ಹೋಗಿದ್ದೀವಿ. ಆದ್ರೆ ನಾವೆಲ್ಲರೂ ಕೂಡ ನಮ್ಮ ಮನೆಗೆ ಹೋಗಿ ನಾವು ಪ್ರತಿಯೊಬ್ಬರಿಗೂ ಹೇಳ್ಬೇಕಾಗಿದೆ, ಹಿಂದೂ ಅನ್ನೋದನ್ನು ಬಹಳ ಗರ್ವದಿಂದ ಹೇಳಿ. ಇಲ್ಲ ಅಂತ ಅಂದ್ರೆ ನೀವು ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ಉಳಿಯೋದಿಲ್ಲ, ಹಾಗೆ ಮಾಡಾಕ್ತಾರೆ. ದಯವಿಟ್ಟು ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ. ನಾನು ಎಲ್ಲರಲ್ಲಿ ಒಟ್ಟಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ಬಾಂಗ್ಲಾದಲ್ಲಿ ಮಾತ್ರ ಅಲ್ಲ, ಎಲ್ಲೇ ಹಿಂದೂಗಳಿಗೆ ನೋವಾದ್ರೂ ಕೂಡ ನಾವು ಬೀದಿಗೆ ಬರಬೇಕು. ಸಾಧ್ಯವಾದ್ರೆ ಮುಂದಿನ ಬಾರಿ ನಿಮ್ ಜೊತೆಗೆ ಇಬ್ಬಿಬ್ರು ಕರ್ಕೊಂಡ್ಬರೋ ಸಂಕಲ್ಪವನ್ನು ತೋಡಿ ಎಲ್ಲೇ ಹೋರಾಟ ನಡೆದ್ರು ನಿಮಗೆ ಸಾಧ್ಯ ಇರೋ ಕಡೆ ಎಲ್ಲ ನೀವು ಪ್ರತಿನಿಧಿಯಾಗಿ ಹೋಗಿ. ಇವಾಗ ನಿಮಗೆ ಅನುಕೂಲ ಇದೆ, ಹೋಗಿ ಹೋರಾಟಕ್ಕೆ ನಿಂತ್ಕೊಳ್ಳೋದಕ್ಕೆ. ಸದ್ಯ ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ನಿಂತ್ಕೊಂಡ್ರೆ ನಿಮ್ಮ ಮೇಲೆ ಏನ್ ಕೇಸ್ ಮಾಡೋದಿಲ್ಲ, ಮಾಡಿದ್ರೆ ನನ್ನ ಮೇಲೋ ಇಲ್ಲ ಹಿಂದೂ ಜನ ಜಾಗೃತಿ ಸಮಿತಿಯವ್ರ ಮೇಲೋ ಮಾಡ್ಬೋದು. ಬಂದವ್ರ ಮೇಲಂತೂ ಯಾವುದೇ ಕಾರಣಕ್ಕೂ ಕೇಸ್ ಹಾಕಲ್ಲ. ಹೋರಾಟ ಮಾಡೋದಕ್ಕೆ ಈಗಲೂ ಹಕ್ಕಿದೆ ಅಂತ ಬಿಟ್ಟಿದ್ದಾರೆ. ಭಾಷಣ ಮಾಡೋದಕ್ಕೆಂತೂ ಹಕ್ಕಿಲ್ಲ, ದ್ವೇಷ ಭಾಷಣ ಅಂತ ಮಾಡಾಯ್ತು. ಕನಿಷ್ಠ ಬಂದ್ ನಿಂತ್ಕೊಳ್ಳೋದಕ್ಕಾದ್ರೂ ಬಿಟ್ಟಿದ್ದಾರೆ. ಈಗ ಬಂದ್ ನಿಂತ್ಕೊಳ್ಳಕ್ ಬಿಟ್ಟಿದಾರ, ಈಗ್ಲಾರು ಬಂದ್ ನಿಂತ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ಇನ್ನೊಂದು 5 ವರ್ಷ ಹೋದ್ರೆ ನೀವು ಬರಂಗೂ ಇಲ್ಲ ಬೀದಿಗೆ ಕೇಸರಿ ಹಾಕೊಂಡು ಅಂತ ಕಾಲ ಬಂದ್ರೆ ಅದೇನು ಅತಿಶಯೋಕ್ತಿ ಮಾತಲ್ಲ. ಇದು 100ಕ್ಕೆ 100 ಆಗಬಾರ್ದು ಅನ್ನೋದಾದ್ರೆ ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಗ್ಗಟ್ಟಾಗಬೇಕಾಗಿದೆ. ನಮ್ಮ ಶಕ್ತಿಯನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಕೊಬೇಕಾಗಿದೆ. ನಾನು ಈ ಮೂಲಕ ಹೇಳ್ತಾ ಇದ್ದೀನಿ, ಅಕ್ರಮವಾಗಿ ಯಾವ ಕಾನೂನು ಬಾಹಿರವಾಗಿ ಬಾಂಗ್ಲಾ ಮುಸಲ್ಮಾನರು ಈ ದೇಶದ ಒಳಗಡೆ ಬಂದು ಸೇರಿದಾರೋ, ಬೆಂಗಳೂರಿನೊಳಗಡೆ ಎಲ್ಲೆಲ್ಲಿ ಇದ್ದಾರೋ ಅವರನ್ನ ನೀವು ಹೊರಗೆ ಹಾಕಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ನಾವು ದೇಶಭಕ್ತರು ಹೊರಗೆ ಹಾಕಬೇಕಾಗುತ್ತೆ. 100ಕ್ಕೆ 100% ಕಾನೂನಿನ ಚೌಕಟ್ಟಿನಲ್ಲಿ ಹೊರಗಡೆ ಆಗ್ತವೆ, ಹೊರಗಡೆ ಆಗ್ತವೆ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ರು ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ಎಲ್ಲ ಹೋರಾಟಗಳಿಗೆ ನಮ್ಮ ಜೊತೆಗೆ ಒಬ್ಬೊಬ್ಬರನ್ನ ಕರ್ಕೊಬಂದು ಸೇರೋಣ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ಒಂದು ಜೋರಾದ ಘೋಷಣೆಯನ್ನು ಕೂಗೋದ್ರ ಮೂಲಕ ನಾವು ಈ ಹೋರಾಟ ಮಾತಿಗೆ ನನ್ನ ವಿರಾಮವನ್ನು ಕೊಡ್ತೇನೆ. ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಧರ್ಮಕ್ಕೆ ಜಯವಾಗ್ಲಿ ಅಂತ ಕೂಗೋದ್ರಿಂದ ಧರ್ಮ ಉಳಿಯೋದಿಲ್ಲ. ನನಗೇನು ದೆಹಲಿಯಲ್ಲಿ ನಡೆದ ಹಿಂದೂ ಜನ ಜಾಗೃತಿ ಸಮಿತಿಯಲ್ಲಿ ಹೇಳಿ ಕಳಿಸಿದ್ದಾರೆ, ಧರ್ಮಕ್ಕೆ ಜಯವಾಗ್ಲಿ ಅಂತ ಕೂಗೋದ್ರಿಂದ ಧರ್ಮ ಉಳಿಯೋದಿಲ್ಲ, ಅಧರ್ಮವನ್ನು ನಾಶ ಮಾಡೋದ್ರಿಂದ ಮಾತ್ರ ಧರ್ಮ ಉಳಿಯುತ್ತೆ. ಅಧರ್ಮವನ್ನ ನಾಶ ಮಾಡೋದ್ರಿಂದ ಮಾತ್ರ ಉಳಿಯುತ್ತೆ. ಗಣಪತಿ ಆಂಜನೇಯ ಯಾವತ್ತು ರಾಮ ದೇವರಿದ್ದಾನೆ ಬಿಡು ಅಂತ ಕುತ್ಕೊಳ್ಳಿಲ್ಲ, ಅವನ ಹೆಂಡತಿನ ರಾಮ ಕಾಪಾಡ್ಕೊಂತಾನೆ ಅಂತ ಸುಮ್ಮನಾಗ್ಲಿಲ್ಲ. ಈ ದೇಶದ ಹೆಣ್ಣು ಮಗಳನ್ನ ರಕ್ಷಣೆ ಮಾಡೋದು ತನ್ನ ಕರ್ತವ್ಯ. ರಾಮ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ರಕ್ಷಣೆ ಮಾಡ್ತೀನಿ ಅಂತ ಲಂಕೆಗೆ ಹಾರಿದಂತ ಹನುಮಂತನಂತೆ ನಾವೆಲ್ಲರೂ ಕೂಡ ಇವತ್ತು ಕೆಲಸ ಮಾಡ್ಬೇಕಾಗಿದೆ. ದೇವರಿದ್ದಾನೆ ಅಂತ ಸುಮ್ಮನೆ ಕುತ್ಕೋಬೇಡಿ, ಪ್ರತಿಯೊಬ್ರು ಹನುಮಂತನಂತೆ ಧರ್ಮ ರಕ್ಷಣೆಗೆ ಮುಂದಾಗಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಶ್ರೀರಾಮ್.